ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಏನು ನಿನ್ನೆ ರಾತ್ರಿ ಮಧ್ಯರಾತ್ರಿ 1:44 ಗಂಟೆಗೆ ಸರಿಯಾಗಿ ಮಧ್ಯರಾತ್ರಿನೇ ಒಂದು ಏರ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಇದೊಂದು ಪಹಲ್ಗಾಮ್ ಏನು ದಾಳಿ ಮಾಡಿತ್ತು, ಉಗ್ರರು ದಾಳಿ ಮಾಡಿದ್ರು, ಅದಕ್ಕೆ ಪ್ರತಿಕಾರ ಅಂತಲೇ ಹೇಳ್ಬೋದು. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಗಿ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ಪಹಲ್ಗಾಮ್ ದಾಳಿ ಆಗಿತ್ತು, ಅದು ಏನೋ ಒಂದು ಮಾನವೀಯತೆ ಮೇಲೆ ಒಂದು ಸಾಕಷ್ಟು ಪ್ರತಿಕಾರ ಬೀರಿತು ಅಂತ ಹೇಳ್ಬೋದು. ಇದನ್ನು ಕೂಡಲೇ ನಾವು ಯುದ್ಧ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಈಗ ಭಾರತ ಸರ್ಕಾರ ಇದನ್ನು ನಿನ್ನೆ ಏರ್ ಸ್ಟ್ರೈಕ್ ಮಾಡೋ ಮೂಲಕ ಒಂದು ಸೇಡನ್ನು ತೀರಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸೇಡು ತೀರ್ಸೋದನ್ನೋದಕ್ಕಿಂತನೂ ಈ ಭಯೋತ್ಪಾದನೆಯನ್ನು ಬೇರೆ ಸಮೇತ ಕಿತ್ತಿ ಒಗೆಯುವಂಥ ಕೆಲಸ ಈಗ ಮಾಡಲೇಬೇಕಾದಂಥದ್ದಿದೆ. ಯಾಕಂದರೆ ಸಾಮಾನ್ಯರು ಇವತ್ತು 26 ಜನ ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಶೂಟೌಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇದು ಒಂದು ಇದು ಅಮಾನವೀಯವಾದ ದೃಶ್ಯ. ಇಂಥದ್ದನ್ನು ನಾವು ಸಹಿಸ್ಕೊಳಕ್ಕಾಗಲ್ಲ ಭಾರತ ದೇಶದವರು. ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ತತ್ಕ್ಷಣ ಈ ಕೆಲಸ ಮಾಡಿದ್ದು ನಿಜವಾಗ್ಲೂ ಭಾಳ ಒಳ್ಳೆಯದು. ನಮ್ಮ ಪಕ್ಷದ ನಾಯಕರು ಹೇಳಿದ್ದಾರೆ, ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನಾವು ಜೊತೆಗಿದ್ದೀವಿ. ದೇಶದ ವಿಚಾರ ಬಂದತ್ನಾಗ ದೇಶ ಮುಖ್ಯ ನಮಗೆ, ಪಕ್ಷ ಪಂಗಡೋದಕ್ಕಿಂತ ದೇಶ ಭಾಳ ಮುಖ್ಯ ನಮಗೆ. ಅದಕ್ಕೆ ಇಂಥ ನಿರ್ಧಾರ ತೆಗೆದುಕೊಂಡಿದ್ರೆ ನಾವು ಅವ್ರ ಜೊತೆಗಿದ್ದೀವಿ, ಬೆಂಬಲವನ್ನು ಸೂಚಿಸ್ತೀವಿ. ಮಾಡಿ ಭಯೋತ್ಪಾದನೆ ಬೇರನ್ನು ಕಿತ್ತಿ ಒಗೆಯುವಂಥ ಕೆಲಸವನ್ನು ಮಾಡಲಿ ಅಂತ ನಾನು ಅವರಿಗೆ ನಾವು ಬೆಂಬಲವನ್ನು ಸೂಚಿಸ್ತೀವಿ. ಅದ್ರ ಜೊತೆಗೆ ಭಾರತ ಸೇನೆ ನಾವು ಅವ್ರ ಬೆಂಬಲಕ್ಕೆ ನಿಲ್ಲಬೇಕು, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ ಕೆಲಸ ಮಾಡ್ತೀನಿ. ಈಗಾಗಲೇ ಹಿಂದೆ ಇಂದಿರಾ ಗಾಂಧಿಯವ್ರ ಕಾಲದೊಳಗೆ ಲಾಹೋರ್ ಮಟ್ಟನೂ ಹೋಗಿದ್ದರು. 80,000 to 85,000 ಸೈನಿಕರನ್ನ ಒತ್ತೆಯಾಳಾಗಿ ಅಂದರೆ ನಮ್ಮ ಕಂಟ್ರೋಲ್ನಾಗ ಇಟ್ಕೊಳ್ಳೋಂಥ ಕೆಲಸವನ್ನು ಮಾಡಿದರು. ಆ ರೀತಿ ಮಾಡಿ ಹಿಂದೆ ಮಾಡಿದಂಥ ಉದಾಹರಣೆಗಳದಾವೆ. ಅದಕ್ಕೆ ಇವತ್ತು ಸರ್ಕಾರ ಒಳ್ಳೆಯ ನಿರ್ಧಾರ ತೊಗೊಂಡೆ, ಅದಕ್ಕೆ ಬೆಂಬಲಕ್ಕಿದ್ದೀವಿ. ಮುಂದುವರಿ, ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಿ. ಸರ್, ಈಗ ಹಿಂದೆ ಪುಲ್ವಾಮಾ ದಾಳಿ ಆದಾಗಲೂ ಕೂಡ ಇಂಥದೇ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಭಾರತ ಸರ್ಕಾರ ಮತ್ತು ಸೇನೆ ಕೈಗೊಂಡಿತ್ತು. ಅದಾದ ನಂತರ ಅದರ ತನಿಖೆ ಹಂತವನ್ನು ಕೇಂದ್ರ ಸರ್ಕಾರ ಕೈ ಬಿಟ್ಟಿತ್ತು. ಇದೀಗ ಅಂಥದ್ದೇ ಒಂದು ಕೆಲಸಕ್ಕೆ ಮತ್ತೆ ಏನು ಭಾರತೀಯ ಜನರನ್ನು ಮೋಸ ಮಾಡೋದಕ್ಕೆ ಈ ರೀತಿ ಆಗ್ತಾ ಇದ್ದೇನೆ ಕೆಲಸ. ಯಾಕಂದರೆ ಇದನ್ನು ತನಿಖೆ ಮಾಡುವಂಥ ಕೆಲಸ ಆಗ್ತಾಯಿಲ್ಲ ಅನ್ನೋದು ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಮುಖಂಡರಿಂದ. ಮೊದಲು ಭಯೋತ್ಪಾದನೆ ಕೆಲಸ ಈಗ ಮೊನ್ನೆ ಆಗಿದ್ದಕ್ಕೆ ಅದಕ್ಕೆ ಈ ಕೆಲಸವನ್ನು ಮುಗಿಸ್ಲಿ. ಅದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಅದ್ರ ಬಗ್ಗೆ ನಾವು ಈ ಸದ್ಯ ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡೋಂಗಿಲ್ಲ. ದೇಶದ ಜೊತೆಗಿದ್ದೀವಿ, ದೇಶದ ಜೊತೆಗೆ ನಿಂದಿರ್ತೀವಿ. ಈಗ ಇದು ಏರ್ ಸ್ಟ್ರೈಕ್ ಅಷ್ಟೇ ನಿಲ್ಲುತ್ತಾ ಅಥವಾ ಯುದ್ಧ ಮಾಡಬೇಕು ಅನ್ನೋದು ಯಾವುದು ಹೇಳ್ತೀರಾ ಅಂತ ಹೇಳಕತ್ತೀನಿ? ಅಂದರೆ ಇದು ಭಯೋತ್ಪಾದನೆ ಪೂರ್ಣ ಮಟ್ಟ ಹಾಕಲೇಬೇಕು ಅಂತಂದರೆ ಏನು ಯುದ್ಧ ಮಾಡಿದ್ರು ಅದಕ್ಕೆ ನಾವು ಬೆಂಬಲವಾಗಿ ಇದ್ದೀವಿ ಅಂತ ನಮ್ಮ ನಾಯಕರು ಹೇಳಿದ ಮೇಲೆ ನಾವು ಅವ್ರ ಜೊತೆಗೆ ಗಟ್ಟಿಯಾಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆ ನೀವು ಭಾರತೀಯ ಈ ಸೈನ್ಯ ಕೆಲಸಕ್ಕೆ ಖುಷಿ ವ್ಯಕ್ತಪಡಿಸ್ತೀರಾ? 100% ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ಅವರಿಗೆ ಬೆಂಬಲವನ್ನು ಸೂಚನೆ ಮಾಡ್ತೀನಿ. ಸೈನಿಕರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಓಕೆ, ಇದಿಷ್ಟು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿ ಅವರ ಮಾತು. ಕೊಪ್ಪಳದಿಂದ ಉಮೇಶ್ ಅಭಿಗಿರಿ ಜೊತೆ ಶಿವರಾಜ್ ಕುಮಾರ್, ಪವರ್ ಟಿವಿ.